Today's topic is line integral. सरस्वती नमस्तुभ्यं वारति कामरूपिणी विद्यारंभं करिष्यामि ಸಿದ್ಧಿರ್ಭವತು ಮೇ ಸದಾ. ಓಕೆ, ಎಲ್ಲರೂ ಓದಿನ ಕಡೆ ಹೆಚ್ಚು ಗಮನ ಕೊಡಿ ಅನ್ನುತ್ತಾ ಇವತ್ತಿನ ಟಾಪಿಕ್ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಅದು ಲೈನ್ ಇಂಟೆಗ್ರಲ್ ಒಂದು ಡೆಫಿನೇಷನ್ ನೀವು ನೋಡಿದ್ರಲ್ಲ, ಆ ಡೆಫಿನೇಷನ್ನಲ್ಲೇ ನೆಕ್ಸ್ಟು ಪ್ರಾಬ್ಲಮ್ಸ್ ನಾನು ನೋಡೋಣ ಅಂತ ನಾನು ಹೇಳಿದ್ದೆ. ಅದೇ ಪ್ರಾಬ್ಲಮ್ಸ್ ಇದನ್ನು ನಾವು ಇವಾಗ ಮಾಡ್ತಿರೋದು. ಪ್ರಾಬ್ಲಮ್ ನಂಬರ್ 1, ಕ್ವೆಶನ್ ನಂಬರ್ 1, ಇವಾಲ್ವಿಯೇಟ್ ಇಂಟಿಗ್ರೇಷನ್ ಆಫ್ 0 to 3 plus I z square into dz along the line 3y is equal to x. ಓಕೆ, ಅಲಾಂಗ್ ಇವಾಗ ನಾವು ಮಾಡ್ತಾ ಹೋಗೋಣ ಇದನ್ನು. ಅಲಾಂಗ್ ದ ಲೈನ್ 3y ಕೊಟ್ಟಿದ್ದಾರೆ ಇವರೇ. ಓಕೆ, ಅಲಾಂಗ್ ದ ಲೈನ್ 3y ಆರ್ ಅಲಾಂಗ್ ದ ಲೈನ್ x is equal to 3y ಅಂತಲೂ ಮಾಡ್ಬೋದು. x is equal to 3y is equal to x ಆರ್ x is equal to 3y. ದೆನ್ ನೆಕ್ಸ್ಟ್ ವಿ ಹ್ಯಾವ್, ನಮಗೆ ಗೊತ್ತಿದೆ, ವಿ ಹ್ಯಾವ್ ಇದೆರಡೂ ಕೂಡ ಡಿಫ್ರೆನ್ಶಿಯೇಟ್ ಮಾಡೋಣ. ಓಕೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ dx is equal to d3 into dy, ಡಿಫ್ರೆನ್ಶಿಯೇಟಿಂಗ್ ದಿಸ್ ಟು ಟರ್ಮ್ಸ್. ಓಕೆ, ಇದನ್ನ ನಡುವೆ ಮಾಡಿದರೆ dx is equal to 3 into dy ಆಗುತ್ತೆ. ಅಂಡ್ y varies from 0 to y. 0 to y ಹೇಗೆ ಬರುತ್ತೆ ಅಂದರೆ 0 to y ಅಂದರೆ 0 to 1ಗೆ ಅದು ವೇರಿ ಆಗಿದೆ ಅಂತ ಅರ್ಥ. ಓಕೆ, 0 to 1ಗೆ ಅದು ವೇರಿ ಆಗಿದೆ ಅಂತ ಅರ್ಥ. 0 to 1ಗೆ ಹೇಗೆ ವೇರಿ ಆಯಿತು ಅಂತ ಇವಾಗ ನೋಡೋಣ. ಇವಾಗ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿರೋದೇನೋ 0,0, ಇಲ್ಲಿ ಕೊಟ್ಟಿರೋದೇನೋ 3,1. ಬಿಕಾಸ್ ಆಫ್ ಇಲ್ಲಿ ಇಂಟಿಗ್ರೇಷನ್ನಲ್ಲಿ ಇಲ್ಲಿ 0 ಪ್ಲಸ್ I ಇಂಟು 0 ಅಂತ ಕೊಟ್ಟಿದ್ರು 0,0ನೇ ಆಗೋದು. ಇಮ್ಯಾಜಿನರಿ ಪಾರ್ಟ್ ಆ್ಯಂಡ್ ರಿಯಲ್ ಪಾರ್ಟ್ ಇದು 3,1. ಹಾಗಾಗಿ 0,0 ಕೆಳಗಡೆದು 0,0, ಮೇಲಿರೋದು 3,1. ಇದು ಟು 3,1. ಓಕೆ, ದಿಸ್ ಈಸ್ ಎ ಎಕ್ಸ್ ವೈ, ದಿಸ್ ಈಸ್ ಎ ಎಕ್ಸ್ ವೈ. ಓಕೆ, ನಾವಿವಾಗ ಇಲ್ಲಿ ತೊಗೊಂಡಿರೋದು x is equal to 3y ಅಂತ ತೊಗೊಂಡಿರೋದು. ಹಾಗಾಗಿ y ವೇರಿ ಆಗುತ್ತೆ. ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದರಲ್ಲಿ y ಇದೆ. y-ನ ನಾವು ವೇರಿ ತೊಗೊಂಡಿವಿ. y ವೇರೀಸ್ ಫ್ರಮ್ 0 to 1. ಇಲ್ಲಿ ನೋಡಿ, ಇಲ್ಲಿ y-ಗೆ 0 ಇದೆ, y-ಗೆ 1 ಇದೆ, ಅದಕ್ಕೆ 0 to 1 ತೊಗೊಂಡಿದ್ದೀವಿ. ಓಕೆ, 0 to 1 ತೊಗೊಳೋಣ ಫಸ್ಟು. ಆಮೇಲೆ ನಮಗೆ ಕಾಂಪ್ಲೆಕ್ಸ್ ಫಂಕ್ಷನಲ್ಲಿ ನಮಗೆ ಫಾರ್ಮುಲಾ ಗೊತ್ತಿದೆ. ಅದು ಏನು? z is equal to x plus iy. ಓಕೆ, z is equal to x plus iy ಅಂದರೆ ಇಟ್ ಈಸ್ ಎ ಕಾಂಪ್ಲೆಕ್ಸ್ ನಂಬರ್. ಓಕೆ, ಕಾಂಪ್ಲೆಕ್ಸ್ ನಂಬರ್ ಇದು. ಓಕೆ, z is equal to x plus iy ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರಲ್ಲಿ ನಾವು ಇದನ್ನು ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ, z is equal to x plus iy. ದೆನ್ ನೆಕ್ಸ್ಟ್ ಇದನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. dz is equal to dx plus I into dy, I into dy. ಓಕೆ, ನಾವು ಇವಾಗ ನಮಗೆ ಇಲ್ಲಿ ಬೇಕಿರೋದು z ಸ್ಕ್ವಯರ್. ಹಾಗಾಗಿ ಇದನ್ನ ಸ್ಕ್ವಯರ್ ಮಾಡ್ಕೊಳ್ಳೋಣ. z ಸ್ಕ್ವಯರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ಬೈ ಹೋಲ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ಸ್ ಟು, ಇವಾಗ ಇದನ್ನ ನಾವು ಏನು ಮಾಡ್ಕೋಬೋದು ಅಂದರೆ, ಇವಾಗ ನಮ್ಗೆ ಆಲ್ರೆಡಿ dx ಕೊಟ್ಟಿದ್ದಾರೆ ಆಲ್ರೆಡಿ ನಮಗೆ. ಅದಕ್ಕೆ dxನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಅಷ್ಟೇ. ಓಕೆನಾ, dz ಹಾಗೇ ಇರಲಿ. dx ಜಾಗದಲ್ಲಿ 3 into dy ಪ್ಲಸ್ ಐ ಇಂಟು dy. ಓಕೆ, ಪ್ಲಸ್ ಐ ಇಂಟು dy ಆಗುತ್ತೆ. ದೆನ್ ನೆಕ್ಸ್ಟ್ ಇದು ಏನಾಗುತ್ತೆ ಅಂದರೆ z ಸ್ಕ್ವಯರ್ ಆಗೇ ಇರುತ್ತೆ. ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಐ ಸ್ಕ್ವಯರ್ ಇಂಟು ವೈ ಸ್ಕ್ವಯರ್ ಪ್ಲಸ್ 2 times ಆಫ್ ಎಕ್ಸ್ ಇಂಟು ಐ ಇಂಟು ವೈ ಆಗುತ್ತೆ. ಇದು ಫಾರ್ಮುಲಾ ಪ್ರಕಾರ ಸ್ಪ್ಲಿಟ್ ಮಾಡ್ಕೊಂಡದ್ದು. a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. ಅದೇ ಥರನೇ ಇದನ್ನು ಬರ್ಕೊಂಡಿದ್ದೀವಿ ಅಷ್ಟೇ. ಓಕೆನಾ, ಇದನ್ನ ಇವಾಗ ಹೇಗೆ ಇದು ಐ ಸ್ಕ್ವಯರ್ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ, ನಮಗೆ ಐ ಸ್ಕ್ವಯರ್ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತು, -1. ಇಟ್ ಈಸ್ ಐ ಸ್ಕ್ವಯರ್ ವ್ಯಾಲ್ಯೂ. ಹಾಗಾಗಿ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, -1. ಓಕೆನಾ, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ -1 ಇಲ್ಲಿಗೆ. ಆವಾಗ ಎಕ್ಸ್ ಸ್ಕ್ವಯರ್ -1 ಅಂದರೆ ಮೈನಸ್ ವೈ ಸ್ಕ್ವಯರ್ ಪ್ಲಸ್ 2ixy ಆಗುತ್ತೆ. ಓಕೆ, ಇಟ್ ಈಸ್ ಎ z ಸ್ಕ್ವಯರ್ ವ್ಯಾಲ್ಯೂ. ನಮಗೆ z ಸ್ಕ್ವಯರ್ ವ್ಯಾಲ್ಯೂ ಸಿಕ್ತು.
ಝೆಡ್ ಸ್ಕ್ವೇರ್ ವ್ಯಾಲ್ಯೂ ಸಿಕ್ತು, ಡಿ ಝೆಡ್ ವ್ಯಾಲ್ಯೂ ಸಿಕ್ತು. ಹಾಗಾಗಿ ನಾವು ಈ ಕ್ವಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ವಶನ್ ಏನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೋಣ. 0 to 3 ಪ್ಲಸ್ ಐ ಝೆಡ್ ಸ್ಕ್ವೇರ್ ಇಂಟು ಡಿ ಝೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ನಮಗೆ ಕ್ವಶನ್ ಇದೆ ಅಂತಲೇ ಕೊಟ್ಟಿರೋದು. ಓಕೆ, ಈ ಕ್ವಶನ್ಗೆ ನಾವು ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ನಮಗೆ ಆಲ್ರೆಡಿ ಪಾಯಿಂಟ್ಸು ಕೊಟ್ಟಿದೆ, ಎಷ್ಟರಿಂದ ಎಷ್ಟು ವೇರಿ ಆಗುತ್ತೆ ಅಂತ. ವೈ 0 to 1 ವೇರಿ ಆಗುತ್ತೆ ಅಂತ ಇಲ್ಲಿ ತೊಗೊಂಡಿದ್ದೀವಿ. ವೈ 0 to 1 ವ್ಯಾರಿ. ಓಕೆ, ಅದನ್ನು 0 to 1 ವೇರಿ ತೊಗೊಂಡಿದ್ದೀವಿ. ಝೆಡ್ ಸ್ಕ್ವೇರ್ ವ್ಯಾಲ್ಯೂ ಇಲ್ಲಿದೆ ನೋಡಿ. ಝೆಡ್ ಸ್ಕ್ವೇರ್ ವ್ಯಾಲ್ಯೂ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆನಾ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 2ix(y). ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇಂಟು ಡಿ ಝೆಡ್ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಇಲ್ಲಿ ಸಿಕ್ಕಿದೆ. ಈ ಡಿ ಝೆಡ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಡಿ ಝೆಡ್ ವ್ಯಾಲ್ಯೂ ಇಲ್ಲಿದೆ ನೋಡಿ. ಡಿ ಝೆಡ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆವಾಗ ಏನು ನಮಗೆ ಸಿಗುತ್ತೆ ನೋಡೋಣ. ಓಕೆ, 3dy ಪ್ಲಸ್ ಐ ಇಂಟು dy ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಬಟ್ ಇವಾಗ ಎಕ್ಸ್ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ ಆಲ್ರೆಡಿ 3y ಅಂತ. ಅದನ್ನು ನಾವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಇಂಟಿಗ್ರೇಷನ್ ಆಫ್ 0 to 1 ಎಕ್ಸ್ ವ್ಯಾಲ್ಯೂ, ಎಕ್ಸ್ ಇರೋ ಜಾಗದಲ್ಲಿ 3y ಹಾಕಬೇಕು. ಎಕ್ಸ್ ಇರೋ ಜಾಗದಲ್ಲಿ 3y ಹಾಕಿದರೆ 3 ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇದೆಯಲ್ಲ, ಈ ಸ್ಕ್ವೇರ್ ಹಾಕೊಂಡ್ರೆ 3 ಸ್ಕ್ವೇರ್ 9 ವೈ ಸ್ಕ್ವೇರ್. ಓಕೆ, ವೈ ಇದೆಯಲ್ಲ, ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆಗಿ ಹೇಳೋಣ ಪ್ಲಸ್ 2y. ಎಕ್ಸ್ ಇರೋ ಜಾಗದಲ್ಲಿ ಮಾತ್ರ ಇದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಇಲ್ಲೊಂದು ಎಕ್ಸ್ ಇದೆ, ಈ ಎಕ್ಸಿಗೆ 3y 2 into 3 6 I as it is y into y square. ಓಕೆನಾ, ಇಂಟು 3dy ಪ್ಲಸ್ ಐ ಇಂಟು dy. ಓಕೆ, ಗೊತ್ತಾಯ್ತಾ ನಿಮಗೆ ಇದು ಹೆಂಗೆ ಮಾಡಿದ್ದು ಅಂತ? ಐ ಇಂಟು dy. ದೆನ್ ನೆಕ್ಸ್ಟ್ ಇವಾಗ ನಾವು ಇಲ್ಲಿ ನೋಡಿ ವೈ ಸ್ಕ್ವೇರ್ ಇದೆ, ಇಲ್ಲೊಂದು ವೈ ಸ್ಕ್ವೇರ್ ಇದೆ. ಇದೆರಡರಲ್ಲೂ 9y ಸ್ಕ್ವೇರ್ ಮೈನಸ್ 1y ಸ್ಕ್ವೇರ್ ಅಂದರೆ 9ಅಲ್ಲಿ 1 ಹೋದರೆ 8y ಸ್ಕ್ವೇರ್. 0 to 1 8y ಸ್ಕ್ವೇರ್. ಓಕೆ, 8y ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಐ ಇಂಟು 6y ಸ್ಕ್ವೇರ್. ಇದು ಐ ಇಂಟು 6y ಸ್ಕ್ವೇರ್ ಹಂಗೆ ಬರ್ಕೊಂಡಿದ್ದೀವಿ. ದೆನ್ ನೆಕ್ಸ್ಟ್ ಇದೆರಡರಲ್ಲೂ dy ಕಾಮನ್ ತೆಗೆಯೋಣ. ಅವಾಗ 3 ಪ್ಲಸ್ ಐ ಇಂಟು dy ಆಗುತ್ತೆ. ಇದರಲ್ಲಿಂದ dy ಕಾಮನ್ ಆದರೆ ಇಲ್ಲಿ 3 ಉಳಿಯುತ್ತೆ, ಇಲ್ಲಿ ಐ ಉಳಿಯುತ್ತೆ. ಅದೆರಡೂ ಸಪ್ರೇಟಾಗಿ ಕಾಮನ್ ತಗೊಂಡಿದ್ದೀವಿ. ಓಕೆ, ಇದು ಗೊತ್ತಾಯ್ತಲ್ಲ. ದೆನ್ ನೆಕ್ಸ್ಟ್ ನೋಡೋಣ. ಇಂಟಿಗ್ರೇಷನ್ ಆಫ್ 0 to 1. ಇವಾಗ ಏನು ಮಾಡ್ತೀವಿ ಅಂದರೆ ನಾವು ಇದೆರಡರಿಂದ ನಾವು ವೈ ಸ್ಕ್ವೇರನ್ನು ಕಾಮನ್ ತೆಗಿಬೋದಲ್ವಾ. ಇದರಲ್ಲಿ dy ಕಾಮನ್ ತೆಗೆದಿದೆ, ಇದರಲ್ಲಿ ವೈ ಸ್ಕ್ವೇರ್ ಕಾಮನ್ ತೆಗೆಯೋಣ. ಅವಾಗ ಇದ್ರಲ್ಲಿ ವೈ ಸ್ಕ್ವೇರ್ ಕಾಮನ್ ತೆಗೆದ್ರೆ 8 ಉಳಿಯುತ್ತೆ. ಪ್ಲಸ್ ಇದರಲ್ಲಿ ವೈ ಸ್ಕ್ವೇರ್ ಕಾಮನ್ ತೆಗೆದ್ರೆ ಐ 6 ಉಳಿಯುತ್ತೆ. ಇಂಟು 3 ಪ್ಲಸ್ ಐ ವೈ. ಇದು ಆಸ್ ಇಟ್ ಈಸ್ ಹಂಗೆ ಇಟ್ಕೊಳ್ಳೋಣ. ವೈ ಸ್ಕ್ವೇರ್ ಕಾಮನ್ ತೆಗೆದು ಇಲ್ಲಿ ಬರ್ಕೊಳ್ಳೋಣ. ವೈ ಸ್ಕ್ವೇರ್ ಇಂಟು dy. ಇವಾಗ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡ್ತಿದ್ರು ಜಸ್ಟ್ ಇದಕ್ಕೆ ಮಾತ್ರ. ಹಾಗಾಗಿ ವೈ ಆಕ್ಸಿಸಿಗೆ ಮಾತ್ರ ನಾವು ಸ್ಕ್ವೇರ್ ಲಿಮಿಟನ್ನು ಅಪ್ಲೈ ಮಾಡ್ತಿದ್ದೇವೆ. ಅದಕ್ಕೆ ಲಿಮಿಟ್ನ ಸಪ್ರೇಟಾಗಿ ಬರ್ಕೊಳ್ಳೋಣ. 8 ಪ್ಲಸ್ ಐ 6 3 ಪ್ಲಸ್ ಐ ಇಂಟು ಇಂಟಿಗ್ರೇಷನ್ ಆಫ್ 0 to 1 ವೈ ಸ್ಕ್ವೇರ್ ಇಂಟು dy. ಓಕೆ, ಈಗ ಬರ್ಕೊಂಡ್ವಿ ವೈ ಸ್ಕ್ವೇರ್ ಇಂಟು dy ಅಂತ ಬರ್ಕೊಂಡ್ವಿ. ದೆನ್ ನೆಕ್ಸ್ಟ್ ನಾವು ಮಲ್ಟಿಪ್ಲಿಕೇಶನ್ ಮಾಡೋಣ. ಇದನ್ನು ಮಲ್ಟಿಪ್ಲೈ ಮಾಡೋಣ. ನಾವು ಇವಾಗ ಮಾಡ್ತಿದ್ದೀವಿ ನೋಡಿ. ಇದು ಮಲ್ಟಿಪ್ಲಿಕೇಶನ್ ಹೇಗೆ ಅಂದರೆ 8 3s 24. ದೆನ್ ನೆಕ್ಸ್ಟ್ ಐ ಇಂಟು 6 3s 18 ಐ ಆಸ್ ಇಟ್ ಈಸ್ ಬರುತ್ತೆ. ಪ್ಲಸ್ 8 ಐಸ್ 8i ಪ್ಲಸ್ ನೆಕ್ಸ್ಟ್ 16 6 ಐಸ್ ಐ ಇಂಟು ಐ 6 ಇಂಟು ಐ ಸ್ಕ್ವೇರ್ 6. ಓಕೆ, ಐ ಸ್ಕ್ವೇರ್ 6 ಇಂಟು ಇಂಟಿಗ್ರೇಷನ್ ಆಫ್ ವೈ ಸ್ಕ್ವೇರ್ ಇಂಟು dy. ಇಂಟಿಗ್ರೇಷನ್ ಮಾಡೋಕ್ಕೆ ನಿಮ್ಗೆ ಗೊತ್ತಿದೆಯಲ್ಲ ಇಂಟಿಗ್ರೇಷನ್ ಹೇಗೆ ಮಾಡೋದು ಅಂದರೆ ಫಸ್ಟ್ ವೈ ಸ್ಕ್ವೇರ್ ಬೈ 2 ಆಗುತ್ತೆ. ಇದು ಇಂಟಿಗ್ರೇಷನ್ ಆಫ್ ದಿಸ್ ಒನ್ ಅಂದರೆ ವೈ ಕ್ಯೂಬ್ ಬೈ 3 ಆಗುತ್ತೆ. ಬಿಕಾಸ್ ಆಫ್ ಇಲ್ಲಿ 2 ಇದೆ, 2 ಇಂಟಿಗ್ರೇಷನ್ ಮಾಡಿದರೆ ಇಲ್ಲಿ 3 ಆಗುತ್ತೆ, ಡಿವೈಡೆಡ್ ಬೈ 3 ಬರುತ್ತೆ. ಓಕೆ, ಹಾಗಾಗಿ ವೈ ಕ್ಯೂಬ್ ಡಿವೈಡೆಡ್ ಬೈ 3 ಇಂಟು ಲಿಮಿಟ್ 0 to 1. ಓಕೆ, ಲಿಮಿಟ್ ಏನು ತೊಗೊತೀವಿ 0 to 1 ತೊಗೊತೀವಿ. ದೆನ್ ನೆಕ್ಸ್ಟ್ ಇಲ್ಲಿ ವೈ ಸ್ಕ್ವೇರ್ ಇರೋದನ್ನ ನಾವು ಆಲ್ರೆಡಿ ಆವಾಗಲೇ ತೋರಿಸಿದ್ದೀನಿ. ವೈ ಸ್ಕ್ವೇರ್ ಅಂದರೆ -1 ವ್ಯಾಲ್ಯೂ. ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆನಾ, ಅದೇ 24 ಪ್ಲಸ್ 18i ಪ್ಲಸ್ 8i ಮೈನಸ್ ಇಲ್ಲಿ ಯಾಕೆ ಅಂದರೆ ಮೈನಸ್ಸು ಇಲ್ಲಿ ನೋಡಿ, ಇಲ್ಲಿ ಐ ಸ್ಕ್ವೇರ್ ಹಾಕಿದರೆ -6 ಆಗುತ್ತೆ. ಇಂಟು 3 ಕ್ಯೂಬ್ ಬೈ 3
0 to 1. ಓಕೆ, 0 to 1. ದ ನೆಕ್ಸ್ಟ್ ಇದನ್ನು ನಾವು ಯಾವ ಥರ ಬರ್ಕೋಬೋದು ಅಂದರೆ, 24 ಮೈನಸ್ 6 ಅಂದರೆ ಬರೇ ಇಮ್ಯಾಜಿನರಿ ಪಾರ್ಟ್ ಅಲ್ಲ, ರಿಯಲ್ ಪಾರ್ಟನ್ನು ನಾವು ಇದನ್ನ ಮಾಡೋಣ. ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನು ಮೈನಸ್ ಮಾಡೋಣ. 24 ಮೈನಸ್ 6 ಅಂದರೆ 18. ಓಕೆ, ಪ್ಲಸ್ ಇದು ನೋಡಿ, ಇದು ಇಮ್ಯಾಜಿನರಿ ಪಾರ್ಟನ್ನು ಪ್ಲಸ್ ಮಾಡೋಣ. ಬಿಕಾಸ್ ಪ್ಲಸ್ ಪ್ಲಸ್ ಐತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಅದಕ್ಕೆ 18 ಇಂಟು 8 ಅಂದರೆ 26. I ಇಂಟು 26, I ಆಸ್ ಇಟ್ ಈಸ್ ಹಂಗೆ ಬರುತ್ತೆ. 26 I ಇಂಟು 26 ಆಯಿತು. ದೆನ್ ನೆಕ್ಸ್ಟ್ ಇದನ್ನು ಲಿಮಿಟ್ ಅಪ್ಲೈ ಮಾಡೋಣ. ಫಸ್ಟ್ ಅಪ್ಪರ್ ಲಿಮಿಟ್, ಆಮೇಲೆ ಲೋಯರ್ ಲಿಮಿಟನ್ನು ಅಪ್ಲೈ ಮಾಡೋಣ. ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದೆ 1/3. ವೈ ಇರೋ ಜಾಗದಲ್ಲಿ 1 ಹಾಕಬೇಕು. ವೈ ಕ್ಯೂಬ್ ಇಟ್ ಈಸ್ ಎ 1, ಸೊ 1 ಹಂಗೆ ಇಟ್ಟಿರ್ತೀವಿ. ನೆಕ್ಸ್ಟ್ 1 ಮೈನಸ್ ಇದು 0 ಅಪ್ಲೈ ಮಾಡೋಣ. ವೈ ಇರೋದು 0 ಸ್ಕ್ವೇರ್ ಡಿವೈಡೆಡ್ ಬೈ 3. ಓಕೆ, 0 ಡಿವೈಡೆಡ್ ಬೈ 3 ಬಂತಾ. ದೆನ್ ನೆಕ್ಸ್ಟ್ 18 ಪ್ಲಸ್ I ಇಂಟು 26 ಹಾಗೆ ಇರುತ್ತೆ. ದೆನ್ ನೆಕ್ಸ್ಟ್ 1/3 ಉಳ್ಕೊಳುತ್ತೆ. 1/3 ಯಾಕೆ ಉಳ್ಕೊಳುತ್ತೆ ಅಂದರೆ 0 ಬೈ ಎನಿಥಿಂಗ್ ವಿಲ್ ಬಿ 0, ಸೊ 1/3 ಉಳ್ಕೊಳುತ್ತೆ. ಹಾಗಾಗಿ 1/3 ಈಸ್ ಈಕ್ವಲ್ ಟು 18 ಪ್ಲಸ್ I ಇಂಟು 26. ಇಟ್ ಈಸ್ ದಿ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ 0 to 3 ಪ್ಲಸ್ I z ಸ್ಕ್ವಯರ್ ಇಂಟು dz ನ ವ್ಯಾಲ್ಯೂ ಇದು. ಓಕೆ, ಇಲ್ಲಿಗೆ ನಾವು ಇದನ್ನು ಡಿಫೈನ್ ಮಾಡಿದ್ವಿ. ಇದೇನೇ ಪ್ರಾಬ್ಲಮ್ಸ್. ಓಕೆ, ಈ ಪ್ರಾಬ್ಲಮ್ಸ್ಗೆ ಕ್ವಶನ್ಗೆ ಆನ್ಸರ್.